ಓಂ ಶಾಂತಿ. ಮುರಳಿಯ ದಿನಾಂಕ 12/1/2025. ರಿವೈಸ್ ಅವ್ಯಕ್ತ ಮುರಳಿ ದಿನಾಂಕ 15/11/2003. मन को एकाग्र कर एकाग्रता की शक्ति द्वारा ಪರಿಷ್ಠಾ ಸ್ಥಿತಿ का ಅನುಭವ करो. ಮನಸ್ಸನ್ನು ಏಕಾಗ್ರಗೊಳಿಸಿ ಏಕಾಗ್ರತೆಯ ಶಕ್ತಿಯಿಂದ ಪರಿಷ್ಠಾ ಸ್ಥಿತಿಯ ಅನುಭವ ಮಾಡಿರಿ. आज सर्व खजानों के मालिक अपने चारों ओर के संपन्न बच्चों को देख रहे. ಈ ದಿನ ಸರ್ವ ಖಜಾನೆಗಳ ಮಾಲೀಕರಾದಂತಹ ತಂದೆ ತಮ್ಮ 4 ಕಡೆಯ ಸಂಪನ್ನ ಮಕ್ಕಳನ್ನು ನೋಡ್ತಾ ಇದ್ದಾರೆ. हरेक बच्चे को सर्व खजानों के मालिक बनाया है. ऐसा खजाना मिला है जो और कोई दे नहीं सकता. ಬಾಬಾ ಎಲ್ಲ ಮಕ್ಕಳನ್ನು ಸರ್ವ ಖಜಾನೆಗಳಿಗೆ ಮಾಲೀಕ ಮಾಡಿದ್ದಾರೆ. ಇಂತಹ ಖಜಾನೆ ಬೇರೆ ಯಾರೂ ಕೊಡೋದಿಲ್ಲ. तो हर एक अपने को खजानों से संपन्न अनुभव करते हो. ಹಾಗಾದರೆ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಸರ್ವ ಖಜಾನೆಗಳಿಂದ ಸಂಪನ್ನತೆಯ ಅನುಭವ ಮಾಡ್ತೀರಾ. सबसे श्रेष्ठ खजाना है ज्ञान का खजाना, शक्तियों का खजाना, गुणों का खजाना, साथ साथ बाप और सर्व ब्राह्मण आत्माओं द्वारा दुआओं का खजाना. ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂತಹ ಖಜಾನೆಯಾಗಿದೆ ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಗುಣಗಳ ಖಜಾನೆ, ಜೊತೆಗೆ ತಂದೆ ಮತ್ತು ಸರ್ವ ಬ್ರಾಹ್ಮಣ ಆತ್ಮರಿಂದ ಸಿಗುವ ಆಶೀರ್ವಾದದ ಖಜಾನೆ. तो चेक करो यह सर्व ಖಜಾನೆ ಪ್ರಾಪ್ತ है. ಹಾಗಾದರೆ ನೋಡ್ಕೊಳ್ಳಿ, ಈ ಎಲ್ಲ ಖಜಾನೆಗಳು ನಿಮಗೆ ಸಿಕ್ಕಿವೆ. सर्व खजानों से जो संपन्न आत्मा है उसकी निशानी सदा नयनों से, चेहरे से, चलन से खुशी औरों को भी अनुभव होगी. ಯಾವ ಮಕ್ಕಳಲ್ಲಿ ಸರ್ವ ಖಜಾನೆಗಳು ತುಂಬಿರ್ತವೆ, ಯಾವ ಮಕ್ಕಳು ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿರ್ತಾರೆ, ಅವರ ನಯನಗಳಲ್ಲಿ, ಚೆಹರೆಯ ಮೇಲೆ, ವರ್ತನೆಯಲ್ಲಿ ಖುಷಿ ಕಾಣಿಸ್ತದೆ. ನೋಡುವಂಥವರಿಗೆ ಅವರ ಮೂಲಕ ಖುಷಿಯ ಅನುಭವ ಆಗ್ತದೆ. जो भी आत्मा संपर्क में आएगी वह अनुभव करेगी कि यह आत्मा अलौकिक खुशी से अलौकिक ನ್ಯಾರಿ ದಿಖಾಯಿ ದೇತಿ. ಅವರ ಸಂಪರ್ಕದಲ್ಲಿ ಬರುವಂತಹ ಎಲ್ಲ ಆತ್ಮರಿಗೂ ಇವರನ್ನು ನೋಡಿದಾಗ ಅನುಭವ ಆಗ್ತದೆ, ಈ ಆತ್ಮದಲ್ಲಿ ಅಲೌಕಿಕ ಖುಷಿ ಇದೆ, ಇವರು ಅಲೌಕಿಕ ವ್ಯಕ್ತಿಯಾಗಿದ್ದಾರೆ, ಬೇರೆ ಜನರಿಂದ ಭಿನ್ನ ಆಗಿದ್ದಾರೆ. आपकी खुशी को देख दूसरी आत्माएं भी थोड़े समय के लिए खुशी अनुभव करेंगी. ಹೀಗೆ ಖುಷಿಯಿಂದ ಸಂಪನ್ನ ಆತ್ಮರನ್ನು ನೋಡಿದಾಗ ನೋಡೋರಿಗೂ ಕೂಡ ಸ್ವಲ್ಪ ಸಮಯಕ್ಕಾಗಿ ಖುಷಿಯ ಅನುಭವ ಆಗ್ತದೆ. जैसे आप ब्राह्मण आत्माओं की सफ़ेद ड्रेस सभी को कितनी न्यारी और प्यारी लगती. ಹೇಗೆ ತಾವು ಬ್ರಾಹ್ಮಣ ಮಕ್ಕಳ ಬಿಳಿ ಡ್ರೆಸ್ಸು, ಬಿಳಿ ವಸ್ತ್ರಗಳು ಎಷ್ಟೊಂದು ಸುಂದರವಾಗಿ ಕಾಣಿಸ್ತವೆ. ಜಗತ್ತಿನಿಂದ ಭಿನ್ನವಾದಂತಹ ಡ್ರೆಸ್ ಅನ್ನಿಸ್ತದೆ, ಎಲ್ಲರಿಗೂ ಇಷ್ಟನೂ ಆಗ್ತದೆ. ಸ್ವಚ್ಛತಾ, ಸಾದಗಿ और पवित्रता अनुभव होती.
ನಿಮ್ಮ ಒಂದು ವಸ್ತ್ರಗಳನ್ನು ನೋಡಿದಾಗ ಅದರ ಮೂಲಕ ಸ್ವಚ್ಛತೆ, ಸರಳತೆ ಮತ್ತು ಪವಿತ್ರತೆಯ ಅನುಭವ ಆಗ್ತದೆ. दूर से ही जान जाते हैं यह ಬ್ರಹ್ಮ ಕುಮಾರ್ ಕುಮಾರಿ है. ದೂರದಿಂದಲೇ ಜನ ಗುರುತಿಸ್ತಾರೆ ಇವರು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ಆಗಿದ್ದಾರೆ ಅಂತ. ऐसे ही आप ब्राह्मण आत्माओं के चलन और चेहरे से सदा खुशी की झलक, खुश नसीब की फलक दिखाई दे. ಹಾಗೆಯೇ ತಾವು ಬ್ರಾಹ್ಮಣ ಮಕ್ಕಳ ವರ್ತನೆಯಿಂದ, ಮುಖದಿಂದ ಸದಾ ಖುಷಿಯ ಹೊಳಪು ಕಾಣಿಸ್ಲಿ, ಖುಷಿಯ ಬೆಳಕು ಕಾಣಿಸ್ಲಿ. आज सर्व आत्माएं महान दुखी है. ऐसी आत्माएं आपका खुशनुमा चेहरा देख, चलन देख एक घड़ी की भी खुशी की अनुभूति करें. जैसे प्यासी आत्मा को अगर एक बूंद पानी की मिल जाती है तो कितना खुश हो जाता है. ಬಾಬಾ ಹೇಳ್ತಾರೆ, ಇಂದಿನ ಪ್ರಪಂಚದಲ್ಲಿ ಎಲ್ಲರೂ ಮಹಾನ ದುಃಖಿ ಆಗಿದ್ದಾರೆ. ಅಂತಹ ಆತ್ಮರಿಗೆ ನಿಮ್ಮ ಖುಷಿಯ ಮುಖ ನೋಡಿ, ನಿಮ್ಮ ಚಲನೆ ವರ್ತನೆ ನೋಡಿ ಒಂದು ಕ್ಷಣ ಆದರೂ ಖುಷಿಯ ಅನುಭವ ಆಗಬೇಕು. ಹೇಗೆ ಬಾಯಾರಿಸಿದ ಆತ್ಮರಿಗೆ ಒಂದು ಹನಿ ನೀರು ಕೊಟ್ಟರೂ ಎಷ್ಟೊಂದು ಖುಷಿ ಆಗ್ತದೆ. ऐसे खुशी की अंजलि आत्माओं के लिए बहुत आवश्यक है. ಹಾಗೆ ಈ ಖುಷಿಯ ಒಂದು ಹನಿಗಳನ್ನು, ಖುಷಿ ತುಂಬಿದ ಬೊಗಸೆಯನ್ನು ಅಥವಾ ಒಂದು ಬೊಗಸೆ ಖುಷಿಯನ್ನು ನೀವು ಆತ್ಮರಿಗೆ ಕೊಡಬೇಕಾಗಿದೆ. ಈಗ ಅದರ ಅವಶ್ಯಕತೆ ಇದೆ. ऐसे सर्व खजानों से सदा संपन्न. ಹಾಗೆಯೇ ತಾವು ಮಕ್ಕಳು ಸರ್ವ ಖಜಾನೆಗಳಿಂದ ಸದಾ ಸಂಪನ್ನ ಆಗಿರಬೇಕು. ಸರ್ವ ಖಜಾನೆಗಳಿಂದ ಸಂಪನ್ನತೆಯ ಗುರುತಾಗಿದೆ ಖುಷಿ. हर ब्राह्मण आत्मा स्वयं को सर्व खजानों से सदा भरपूर अनुभव करते हो. वह कभी कभी खजाने अविनाशी है, देने वाला दाता भी अविनाशी है, तो रहना भी अविनाशी चाहिए. क्योंकि आप जैसी अलौकिक खुशी सारे कल्प में सिवाय आप ब्राह्मणों के किसको भी ಪ್ರಾಪ್ತ ನಹಿ ಹೋತಿ. ಹಾಗಾದರೆ ತಾವು ಬ್ರಾಹ್ಮಣ ಮಕ್ಕಳು ಸದಾ ಸರ್ವ ಖಜಾನೆಗಳಿಂದ ಭರ್ಪೂರ ಆಗಿರ್ತೀರಾ ಅಥವಾ ಒಮ್ಮೊಮ್ಮೆ ಭರ್ಪೂರ ಆಗ್ತೀರಾ? ಈ ಖಜಾನೆಗಳು ಅವಿನಾಶಿ ಆಗಿವೆ. ಕೊಡುವಂಥ ದಾತ ಪರಮಾತ್ಮನು ಅವಿನಾಶಿ ಆಗಿದ್ದಾನೆ. ಹಾಗಾದರೆ ಅವನು ಕೊಡುವಂಥ ಖುಷಿ ನಿಮ್ಮಲ್ಲಿ ಅವಿನಾಶಿಯಾಗಿ ಇರಬೇಕು. ಏಕೆಂದರೆ ತಮಗೆ ಸಿಗುವಂತಹ ಈ ಅಲೌಕಿಕ ಖುಷಿ ಇಡೀ ಕಲ್ಪದಲ್ಲಿ ಯಾರಿಗೂ ಸಿಗೋದಿಲ್ಲ. ಯಹ ಅಭಿ ಕಿ अलौकिक खुशी आधा कल्प प्रारब्ध के रूप में चलती है, तो सभी खुशी है, सभी में खुशी है, इसमें तो सभी ने हाथ उठाए. ಈ ಅಲೌಕಿಕ ಖುಷಿ ಅರ್ಧ ಕಲ್ಪದವರೆಗೂ ನಿಮ್ಮ ಹತ್ತಿರ ಇರಬೇಕು. ಪ್ರಾರಬ್ಧದ ರೂಪದಲ್ಲಿ ಅದು ನಿಮಗೆ ಸಿಗ್ತದೆ. ಹಾಗಾದರೆ ಇಂತಹ ಖುಷಿ ಎಲ್ಲರ ಹತ್ತಿರ ಅವಿನಾಶಿಯಾಗಿ ಇದೆ. इसमें तो सभी ने हाथ उठाए. अच्छा, सदा खुश है, कभी खुशी जाती तो नहीं, कभी कभी तो जाती है. खुश रहते हो लेकिन सदा एक रस उसमें अंतर आ जाता है. खुश रहते हो लेकिन परसेंटेज में अंतर आ जाता है. ಬಾಬಾ ಕೇಳ್ತಾ ಇದ್ದಾರೆ, ಸದಾ ಖುಷಿಯಲ್ಲಿ ಇರ್ತೀರಾ,
ಅಥವಾ ಒಮ್ಮೊಮ್ಮೆ ಖುಷಿ ಕಡಿಮೆ ಆಗ್ತದೆ. ಸದಾಕಾಲಕ್ಕೂ ಖುಷಿ ಏಕರಸವಾಗಿ ಇರಬೇಕು, ಇದರಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಖುಷಿಯಿಂದ ಇರ್ತೀರಿ, ಆದರೆ ಸದಾಕಾಲಕ್ಕೂ ಖುಷಿಯಿಂದ ಇರೋದಿಲ್ಲ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ. बाप दादा ऑटोमेटिक टीवी से सब बच्चों के चेहरे देखते रहते तो क्या दिखाई देता? एक दिन आप भी अपने खुशी के चार्ट को चेक करो. अमृत वेले से लेकर रात तक क्या एक जैसी परसेंटेज खुशी की रहती है? ಬಾಬೋರು ಒಮ್ಮೊಮ್ಮೆ ಅವರ ಹತ್ತಿರ ಇರುವ ಆಟೋಮೆಟಿಕ್ ಟಿವಿಯಲ್ಲಿ ಎಲ್ಲ ಮಕ್ಕಳ ಮುಖಗಳನ್ನು ನೋಡ್ತಾರೆ ಮತ್ತು ಮಕ್ಕಳ ಖುಷಿಯ ಚಾರ್ಟನ್ನು ಸಹ ನೋಡ್ತಾರೆ. ಅದರಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ, ಮಕ್ಕಳಲ್ಲಿ ಇರುವ ಖುಷಿ ಏಕರಸವಾಗಿ ಇಲ್ಲ. आजकल देखो साइंस ने भी चेकिंग की मशीनरी बहुत तेज कर दी है, तो आप भी ಚೆಕ್ ಕರೋ, ಅವಿನಾಶಿ ಬನಾओ. ವಿಜ್ಞಾನಿಗಳು ಪ್ರತಿಯೊಂದನ್ನು ಚೆಕ್ ಮಾಡುವಂತಹ ಯಂತ್ರ ತಯಾರಿಸಿದ್ದಾರೆ. ಅದು ಬಹಳ ಫಾಸ್ಟಾಗಿ ಕೆಲಸ ಮಾಡ್ತದೆ. ಹಾಗೆ ನಿಮ್ಮ ಸ್ಥಿತಿಯನ್ನು ನೋಡಿಕೊಳ್ಳುವಂಥ ಯಂತ್ರ ಈಗ ವೇಗದಿಂದ ಕೆಲಸ ಮಾಡಲಿ. आप भी ಚೆಕ್ ಕರೋ और ಅವಿನಾಶಿ ಬನಾओ. ನೀವು ನೋಡ್ಕೊಳ್ಳಿ, ನಿಮ್ಮಲ್ಲಿ ಇರುವ ಖುಷಿ ಸದಾಕಾಲಕ್ಕೂ ಇರುತ್ತೆ ಹೇಗೆ? ಅವಿನಾಶಿ ಖುಷಿ ಇದೆಯೋ ಇಲ್ಲವೋ? सभी बच्चों का बाप दादा ने वर्तमान पुरुषार्थ ಚೆಕ್ किया. ಎಲ್ಲ ಮಕ್ಕಳ ವರ್ತಮಾನದ ಪುರುಷಾರ್ಥ ಬಾಪ್ ದಾದಾರವರು ಚೆಕ್ ಮಾಡಿದರು. पुरुषार्थ सब कर रहे, कोई यथाशक्ति कोई शक्तिशाली. ಪುರುಷಾರ್ಥ ಎಲ್ಲರೂ ಮಾಡ್ತಾ ಇದ್ದಾರೆ. ಕೆಲವರು ಯಥಾಶಕ್ತಿ ಪುರುಷಾರ್ಥ ಮಾಡ್ತಿದ್ದಾರೆ, ಕೆಲವರು ಶಕ್ತಿಶಾಲಿ ಪುರುಷಾರ್ಥ ಮಾಡ್ತಿದ್ದಾರೆ. तो आज बाप दादा ने सभी बच्चों के मन की स्थिति को चेक किया, क्योंकि मूल है ही मन मना भव. ಈ ದಿನ ಬಾಪ್ ದಾದಾರವರು ಎಲ್ಲರ ಮನಸ್ಥಿತಿಯನ್ನು ಪರೀಕ್ಷೆ ಮಾಡಿದರು. ಯಾಕೆ ಅಂದರೆ, ಮೂಲವಾಗಿ ಬೇಕಾಗಿರುವಂಥದ್ದೇ ನಮ್ಮ ಮನಸ್ಸಿನ ಸ್ಥಿತಿ, ಮನ್ಮನಾಭವದ ಸ್ಥಿತಿ. ಸೇವಾ ಮೇ ಭಿ ದೇಖೋ ತೋ ಮನಸಾ ಸೇವಾ ಶ್ರೇಷ್ಠ ಸೇವಾ. ಸೇವೆಯಲ್ಲಿನೂ ನೋಡಿ, ಮನಸಾ ಸೇವೆಯೇ ಶ್ರೇಷ್ಠ ಸೇವೆ ಆಗಿದೆ. कहते भी हो मन जीत जगत जीत, तो मन की गति को ಚೆಕ್ किया. ಬಾಬಾ ಹೇಳ್ತಾರೆ ಮನ ಜೀತಸೋ ಜಗಜ್ಜೀತ್ ಅಂತ. ಹಾಗಾಗಿ ಬಾಬವರು ಮಕ್ಕಳ ಮನಸ್ಸಿನ ಗತಿಯನ್ನು ನೋಡಿದರು. ನೀವು ನೋಡಿದ್ದೀರಾ? तो क्या देखा? मन के मालिक बन मन को चलाते हो, लेकिन कभी कभी मन आपको भी चलाता है. ಮನಸ್ಸಿಗೆ ಮಾಲೀಕ ಆಗಿ ಮನಸ್ಸನ್ನು ನಡೆಸ್ತೀರಿ, ಆದರೆ ಒಮ್ಮೊಮ್ಮೆ ಮನಸ್ಸು ನಿಮಗೆ ನಡೆಸ್ತದೆ. ಮನ ಪರವಶ ಕರ್ ದೇತಾ ಹೈ. ಮನಸ್ಸು ನಿಮ್ಮನ್ನು ಪರವಶ ಮಾಡಿಬಿಡ್ತದೆ. बाप दादा ने देखा मन से लगन लगाते, लेकिन मन की स्थिति एकाग्र नहीं होती. ಬಾಬು ನೋಡಿದರೆ, ಮನಸ್ಸಿನಿಂದ ಯೋಗ ಮಾಡ್ತೀರಿ, ಆದರೆ ಮನಸ್ಸಿನ ಸ್ಥಿತಿ ಏಕಾಗ್ರ ಆಗಿರೋದಿಲ್ಲ. ವರ್ತಮಾನ ಸಮಯ मन की एकाग्रता एक रस स्थिति का ಅನುಭವ कराएगी. ವರ್ತಮಾನ ಸಮಯದಲ್ಲಿ ನಿಮ್ಮ ಮನಸ್ಸಿನ ಏಕಾಗ್ರತೆಯೇ ನಿಮಗೆ ಏಕರಸ ಸ್ಥಿತಿಯ ಅನುಭವ
ಮಾಡಿಸುತ್ತದೆ. अभी रिजल्ट में देखा कि मन को एकाग्र करना चाहते हो लेकिन बीच बीच में भटक जाता है. ಬಾಬವರು ಮಕ್ಕಳ ಅವಸ್ಥೆ ಮತ್ತು ಅದರ ಪರಿಣಾಮವನ್ನು ನೋಡಿದರು. ಮಕ್ಕಳು ಮನಸ್ಸನ್ನು ಏಕಾಗ್ರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬಯಸ್ತಾರೆ. ಆದರೆ ಮಧ್ಯ ಮಧ್ಯದಲ್ಲಿ ಮನಸ್ಸು ಅಲ್ದಾಡ್ತದೆ. एकाग्रता की शक्ति अव्यक्त फरिश्ता स्थिति का सहज अनुभव कराएगी. ಆದರೆ ಏಕಾಗ್ರತೆಯ ಶಕ್ತಿ ಇತ್ತು ಅಂದರೆ ಆ ಏಕಾಗ್ರತೆಯ ಶಕ್ತಿ ನಿಮಗೆ ಅವ್ಯಕ್ತ ಫರಿಶ್ತಾ ಸ್ಥಿತಿಯ ಅನುಭವ ಮಾಡಿಸುತ್ತದೆ. मन भटकता है, चाहे व्यर्थ बातों में, चाहे व्यर्थ संकल्पों में, ಚಾಹೆ ವ್ಯರ್ಥ ವ್ಯವಹಾರ. ಮಕ್ಕಳ ಮನಸ್ಸು ಇನ್ನೂ ಅಲ್ದಾಡ್ತಾ ಇದೆ. ವ್ಯರ್ಥ ಮಾತುಗಳಲ್ಲಿ ಅಲ್ದಾಡ್ತಾ ಇದೆ, ವ್ಯರ್ಥ ಸಂಕಲ್ಪಗಳಲ್ಲಿ ಅಲ್ದಾಡ್ತಾ ಇದೆ, ವ್ಯರ್ಥ ವ್ಯವಹಾರದಲ್ಲಿ ಅಲ್ದಾಡ್ತಾ ಇದೆ. ಜೈಸೆ ಕೋಯಿ ಕೋಯಿ ಕೋ ಶರೀರ से भी एकाग्र होकर बैठने की आदत नहीं होती, कोई को होती. ಕೆಲವರಿಗೆ ತಮ್ಮ ದೇಹವನ್ನು ಸಹ ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಅವರ ದೇಹನೂ ಏಕಾಗ್ರತೆಯಿಂದ ಕೂಡೋದಿಲ್ಲ. ಕೈ ಕಾಲು ಅಲ್ಲಾಡಿಸ್ತಾನೇ ಇರ್ತಾರೆ. तो मन जहाँ चाहो, जैसे चाहो, जितना समय चाहो उतना, और ऐसा एकाग्र होना, इसको कहा जाता है मन वश में है. ಆದರೆ ಮನಸ್ಸು ಎಷ್ಟು ಸಮಯ, ಯಾವ ಸ್ಥಳದಲ್ಲಿ, ಯಾವ ಸ್ಥಿತಿಯಲ್ಲಿ ಇರಬೇಕು ಅಂತ ನೀವು ಬಯಸ್ತೀರಿ, ಅದೇ ಸ್ಥಿತಿ, ಅದೇ ಸ್ಥಾನ, ಅಷ್ಟು ಸಮಯ ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ಇರಬೇಕು. ಅದಕ್ಕೆ ಹೇಳಲಾಗ್ತದೆ ನಿಮ್ಮ ಮನಸ್ಸು ನಿಮ್ಮ ವಶದಲ್ಲಿ ಇದೆ ಅಂತ. ಏಕಾಗ್ರತಾ ಕಿ ಶಕ್ತಿ मालिकपन की शक्ति सहज निर्विघ्न बना देती. ಏಕಾಗ್ರತೆಯ ಶಕ್ತಿ, ಮಾಲೀಕ ಆಗುವ ಶಕ್ತಿ ನಿಮ್ಮನ್ನು ಸಹಜವಾಗಿ ನಿರ್ವಿಘ್ನ ಮಾಡಿಬಿಡ್ತದೆ. ಯುದ್ಧ ನಹಿ ಕರ್ನಿ ಪಡ್ತಿ, ಯುದ್ಧ ಮಾಡುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಏಕಾಗ್ರತಾ ಕಿ ಶಕ್ತಿ ಸೆ ಸ್ವತಃ ಹಿ एक बाप दूसरा न कोई, यह ಅನುಭೂತಿ ಹೋತಿ ಹೈ. ಬಾಬಾ ಹೇಳ್ತಾರೆ ಏಕಾಗ್ರತೆಯ ಶಕ್ತಿಯಿಂದ ಒಬ್ಬ ತಂದೆಯ ವಿನಃ ಯಾರೂ ಇಲ್ಲ ಎಂಬ ಅನುಭವ ಸಹಜ ಮತ್ತು ಸ್ವತಃ ಆಗಿಬಿಡ್ತದೆ. ಮೆಹನತ್ ನಹಿ ಕರ್ನಿ ಪಡೆ, ಅದಕ್ಕೆ ನೀವು ಪರಿಶ್ರಮ ಪಡುವ ಅಗತ್ಯ ಇರೋದಿಲ್ಲ. ಏಕಾಗ್ರತಾ ಕಿ ಶಕ್ತಿ ಸೆ स्वतः ही एक रस फरिश्ता स्वरूप की अनुभूति होती है. ಏಕಾಗ್ರತೆಯ ಶಕ್ತಿಯಿಂದ ಸ್ವತಃ ಏಕರಸ ಫರಿಶ್ತಾ ಸ್ವರೂಪದ ಅನುಭವ ಆಗ್ತದೆ. ಬ್ರಹ್ಮಾ ಬಾಪ್ ಸೆ ಪ್ಯಾರ್ है ना, तो ब्रह्मा बाप समान बनना अर्थात फरिश्ता बनना. ನಿಮಗೆ ಬ್ರಹ್ಮ ತಂದೆಯ ಮೇಲೆ ಪ್ರೀತಿ ಇದೆ ಅಲ್ವಾ? ಹಾಗಾದರೆ ಬ್ರಹ್ಮ ತಂದೆಯ ಸಮಾನ ಆಗುವುದು ಅಂದರೆ ಫರಿಶ್ತಾ ಆಗುವುದು. ಏಕಾಗ್ರತಾ ಕಿ ಶಕ್ತಿ ಸೆ ಸ್ವತಃ ಹಿ ಸರ್ವ ಪ್ರತಿ ಸ್ನೇಹ कल्याण सम्मान की वृत्ति रहती ही है, क्योंकि एकाग्रता अर्थात स्वमान की स्थिति. ಏಕಾಗ್ರತೆಯ ಶಕ್ತಿಯಿಂದ ನಿಮ್ಮಲ್ಲಿ ಸರ್ವರ ಪ್ರತಿ ಸ್ನೇಹ, ಕಲ್ಯಾಣದ ಭಾವನೆ, ಸನ್ಮಾನದ ವೃತ್ತಿ ಉತ್ಪತ್ತಿಯಾಗ್ತದೆ, ನಿರ್ಮಾಣ ಆಗ್ತದೆ. ಏಕೆಂದರೆ ಏಕಾಗ್ರತೆ ಅಂದ್ರೇ ಸ್ವಮಾನದ ಸ್ಥಿತಿ. ಫರಿಶ್ತಾ ಸ್ಥಿತಿ ಸ್ವಮಾನ. ಫರಿಶ್ತಾ ಸ್ಥಿತಿಯೇ ನಿಮ್ಮ ಸ್ವಮಾನ ಆಗಿದೆ. जैसे ब्रह्मा बाप को देखा
वर्णन भी करते हो। जैसे संपन्नता का समय समीप आता रहा तो क्या देखा. ಹೇಗೆ ಬ್ರಹ್ಮ ತಂದೆಯನ್ನು ನೀವು ನೋಡಿದ್ದೀರಿ, ವರ್ಣನೆಯೂ ಮಾಡಿದ್ದೀರಿ. ಸಂಪನ್ನತೆಯ ಸಮೀಪ ಬಂದಾಗ ಬ್ರಹ್ಮಬಾಬನ ಸ್ಥಿತಿ ಹೇಗಿತ್ತು. ಚಲ್ತಾ ಫಿರ್ತಾ ಫರಿಷ್ಠಾ ರೂಪ, ದೇಹ ಭಾನರಹಿತ. ಬ್ರಹ್ಮಬಾಬಾ ಆಗ ಓಡಾಡುವ ನಡೆದಾಡುವ ಫರಿಷ್ಠಾ ಆಗಿದ್ದರು. ಸ್ವಲ್ಪನೂ ದೇಹದ ಭಾವನೆ, ದೇಹದ ಅಭಿಮಾನ ಅಂಶ ಮಾತ್ರವೂ ಇರಲಿಲ್ಲ. क्या देह की फीलिंग आती थी? सामने जाते रहे तो देह देखने आती थी या फरिश्ता रूप अनुभव होता था. ಬ್ರಹ್ಮ ತಂದೆಯ ಅಂತಿಮ ಸಮಯದ ಸ್ಥಿತಿಯನ್ನು ತಾವು ನೋಡಿದ್ದೀರಿ. ಅವರ ಹತ್ತಿರ ಹೋದಾಗ ಅವರ ದೇಹ ನಿಮಗೆ ಕಾಣಿಸ್ತಿತ್ತೋ ಅಥವಾ ಫರಿಷ್ಠಾ ರೂಪ ಕಾಣಿಸ್ತಾ ಇತ್ತೋ. कर्म करते भी, बातचीत करते भी, डायरेक्शन देते भी, उमंग उत्साह बढ़ाते भी, देह से न्यारा सूक्ष्म प्रकाश रूप की अनुभूति की. ಬ್ರಹ್ಮ ಬಾಬಾ ಕರ್ಮನೂ ಮಾಡ್ತಿದ್ರು, ಮಕ್ಕಳ ಜೊತೆಗೆ ಮಾತಾಡ್ತಿದ್ರು, ಮಕ್ಕಳಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಿದ್ರು, ಮಕ್ಕಳಲ್ಲಿ ಇರುವ ಉತ್ಸಾಹ ಉಲ್ಲಾಸವನ್ನು ಹೆಚ್ಚಿಸ್ತಿದ್ರು. ಇಷ್ಟೆಲ್ಲ ಮಾಡ್ತಿದ್ರೂ ಅವರ ಮೂಲಕ ಮಕ್ಕಳಿಗೆ ಭಿನ್ನತೆಯ ಅನುಭವ, ಸೂಕ್ಷ್ಮ ಪ್ರಕಾಶದ ಅನುಭವ ಆಗ್ತಿತ್ತು. कहते हो ना कि ब्रह्मा बाबा बात करते करते ऐसे लगता था जैसे बात कर भी रहा है लेकिन यहाँ नहीं है, देख रहा है लेकिन दृष्टि अलौकिक है, यह ಸ್ಥೂಲ ದೃಷ್ಟಿ नहीं. ಹೇಗೆ ಬ್ರಹ್ಮ ತಂದೆಯನ್ನು ಕೊನೆ ದಿನಗಳಲ್ಲಿ ನೋಡಿರುವಂಥ ಮಕ್ಕಳು ಹೇಳ್ತಾರೆ, ಆ ಸಮಯದಲ್ಲಿ ಬ್ರಹ್ಮ ಬಾಬೋರ ಜೊತೆಗೆ ಮಾತಾಡಿದರೆ ಬಾಬಾ ಮಾತಾಡೋದು ಮಾಡ್ತಿದ್ರು, ನೋಡೋದು ನೋಡ್ತಿದ್ರು, ಆದರೆ ಅವರ ದೃಷ್ಟಿ ಮಾತ್ರ ಅಲೌಕಿಕ ಆಗಿರ್ತಿತ್ತು. ನೋಡೋರಿಗೆ ಗೊತ್ತಾಗ್ತಿತ್ತು ಅವರ ದೃಷ್ಟಿ ಸ್ಥೂಲ ದೃಷ್ಟಿ ಇಲ್ಲ, ಅವರ ದೃಷ್ಟಿ ದೈಹಿಕ ದೃಷ್ಟಿ ಇಲ್ಲ, ಅವರು ಅಲೌಕಿಕ ದಿವ್ಯ ದೃಷ್ಟಿಯಿಂದ ನಮಗೆ ನೋಡ್ತಾ ಇದ್ದಾರೆ ಅಂತ. ದೇಹ ಭಾನ ಸೆ ನ್ಯಾರಾ दूसरे को भी देह का भान नहीं आए, ನ್ಯಾರಾ ರೂಪ ದಿಖಾಯಿ ದೆ. ಬ್ರಹ್ಮ ಬಾಬಾ ದೇಹ ಅಭಿಮಾನದಿಂದ ಸಂಪೂರ್ಣ ದೂರ ಆಗಿದ್ರು, ದೇಹ ಭಾನದಿಂದ ನ್ಯಾರ ಆಗಿದ್ರು. इसको कहा जाता है देह में रहते ಫರಿಷ್ಠಾ ಸ್ವರೂಪ. ಅಂತಹ ಒಂದು ಸ್ಥಿತಿಗೆ ಹೇಳಲಾಗ್ತದೆ ದೇಹದಲ್ಲಿ ಇದ್ದರೂ ಫರಿಷ್ಠಾ ಸ್ವರೂಪ ಆಗುವುದು ಅಂತ. हर बात में, वृत्ति में, दृष्टि में, कर्म में ನ್ಯಾರಾಪನ್ ಅನುಭವ. ಪ್ರತಿಯೊಂದು ವಿಷಯದಲ್ಲಿ, ದೃಷ್ಟಿಯಲ್ಲಿ, ವೃತ್ತಿಯಲ್ಲಿ, ಕರ್ಮದಲ್ಲಿ ಭಿನ್ನತೆಯ ಅನುಭವ ಆಗಬೇಕು, ನಿರ್ಲಿಪ್ತತೆಯ ಅನುಭವ ಆಗಬೇಕು. यह बोल रहा है लेकिन न्यारा प्यारा, न्यारा न्यारा प्यारा प्यारा लगता है, आत्मिक प्यारा. ऐसे फरिश्तापन की अनुभूति स्वयं भी करे और औरों को भी कराए, क्योंकि बिना फरिश्ता बने देवता नहीं बन सकते. ಈ ಥರ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಸಹ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ, ನ್ಯಾರ ಮತ್ತು ಪ್ಯಾರ ಆಗ್ರಿ, ಮತ್ತು ಜನರನ್ನೂ ಸಹ ಆ ರೀತಿಯಲ್ಲಿ ಅನುಭವ ಮಾಡಿಸಿರಿ. ಏಕೆಂದರೆ ಎಲ್ಲಿಯವರೆಗೆ ನೀವು ಫರಿಷ್ಠಾ ಆಗೋದಿಲ್ಲ ಅಲ್ಲಿಯವರೆಗೆ ದೇವತಾ
ಆಗಲು ಸಾಧ್ಯವಿಲ್ಲ. फरिश्ता सो देवता है। तो नंबर 1 ब्रह्मा की आत्मा ने प्रत्यक्ष साकार रूप में भी फरिश्ता जीवन का अनुभव कराया. नंबर 1 ब्रह्मा बाबा प्रत्यक्ष साकार ರೂಪದಲ್ಲಿ ಫರಿಷ್ಠಾ ಜೀವನದ ಅನುಭವ ಮಾಡಿಸಿದ್ರು. और फरिश्ता स्वरूप बन गया ಮತ್ತು ಫರಿಷ್ಠಾ ಸ್ವರೂಪ ಆಗಿಬಿಟ್ರು. ಮೊದಲು ಅನುಭವ ಮಾಡಿಸಿದ್ರು, ನಂತರ ಫರಿಷ್ಠಾ ಆಗಿಬಿಟ್ರು. उसी फरिश्ते रूप के साथ आप सभी को भी फरिश्ता बन परमधाम में चलना है. ಹಾಗೆಯೇ ತಾವೆಲ್ಲರೂ ಫರಿಷ್ಠಾ ಆಗಿ ಫರಿಷ್ಠಾ ತಂದೆಯ ಜೊತೆಗೆ ಪರಮಧಾಮಕ್ಕೆ ಹೋಗಬೇಕಾಗಿದೆ. इसलिए मन की ಏಕಾಗ್ರತಾ पर ಅಟೆನ್ಷನ್. ಅದಕ್ಕಾಗಿ ಮನಸ್ಸಿನ ಏಕಾಗ್ರತೆಯ ಬಗ್ಗೆ ವಿಶೇಷ ಗಮನ ಕೊಡಿ, ಎಚ್ಚರಿಕೆ ವಹಿಸಿರಿ. ऑर्डर से मन को चलाओ. करना है तो मन द्वारा कर्म हो, नहीं करना है और मन कहे करो, यह मालिकपन नहीं है. ನಿಮ್ಮ ಆದೇಶದಂತೆ ನಿಮ್ಮ ಮನಸ್ಸು ಕೆಲಸ ಮಾಡಬೇಕು. ಇಂಥ ಕರ್ಮ ಮಾಡಬೇಕು ಅಂತ ಮನಸ್ಸು ಆದೇಶ ಕೊಟ್ಟರೆ ಆ ಕೆಲಸ ಮಾಡಿರಿ. ಬೇಡ ಅಂದಾಗಲೂ ನಿಮ್ಮ ಮನಸ್ಸು ಮಾಡು ಅಂತ ಹೇಳಿದರೆ ಅದು ಮಾಲಿಕ ಸ್ಥಿತಿಯ ಲಕ್ಷಣ ಅಲ್ಲ. ಆತ್ಮ ಹೇಳ್ತದೆ ಇದು ಬೇಡ ಅಂತ, ಆದರೂ ಮನಸ್ಸು ಮಾಡ್ತದೆ ಅಂದರೆ ಅದು ಮಾಲಿಕ ಸ್ಥಿತಿಯ ಲಕ್ಷಣ ಅಥವಾ ಗುರುತು ಅಲ್ಲ. अभी कई बच्चे कहते चाहते नहीं है लेकिन हो गया, सोचते नहीं है लेकिन हो गया, करना नहीं चाहिए लेकिन हो जाता है. यह है मन के ವಶೀಭೂತ ಅವಸ್ಥಾ. ಈಗ ಅನೇಕ ಮಕ್ಕಳು ನೀವು ಹೇಳ್ತೀರಿ, ನಮಗೆ ಮನಸ್ಸಿರಲಿಲ್ಲ ಆದರೆ ನಾವು ಇಂಥ ಕೆಲಸ ಮಾಡಿಬಿಟ್ವಿ, ಇಷ್ಟ ಇರಲಿಲ್ಲ, ಇಂಥ ಕರ್ಮ ನಮ್ಮಿಂದ ಆಗಿ ಹೋಯಿತು, ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ ಅಂತ. ಇದು ಮನಸ್ಸಿಗೆ ವಶೀಭೂತ ಆಗುವಂತಹ ಅವಸ್ಥೆಯಾಗಿದೆ. तो ऐसी अवस्था अच्छी तो नहीं लगती है ना. ಫಾಲೋ ಬ್ರಹ್ಮ ಬಾಪ್. ಇಂತಹ ಅವಸ್ಥೆ ನಿಮಗೂ ಇಷ್ಟ ಆಗಲ್ಲ ತಾನೆ. ಈಗ ನೀವು ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿರಿ. ಬ್ರಹ್ಮ ಬಾಪ್ ಕೋ देखा, सामने खड़े होते भी क्या अनुभव होता था. ಬ್ರಹ್ಮ ಬಾಬೋರ್ನ ನೀವು ನೋಡಿದ್ದೀರಿ. ಎದುರಿಗೆ ನಿಂತಿದ್ರೂ ಕೂಡ ನೋಡೋರಿಗೆ ಏನು ಅನುಭವ ಆಗ್ತಿತ್ತು. ಫರಿಷ್ಠಾ ಖಡಾ ಹೇ, ಫರಿಷ್ಠಾ ದೃಷ್ಟಿ ದೇ ರಹಾ ಹೈ. ಫರಿಷ್ಠಾ ರೂಪದಲ್ಲಿ ಬಾಬಾ ಇದ್ದಾರೆ, ಫರಿಷ್ಠಾ ನಮಗೆ ದೃಷ್ಟಿ ಕೊಡ್ತಾ ಇದ್ದಾರೆ ಎಂಬ ಅನುಭವ ನೋಡೋರಿಗೆಲ್ಲ ಆಗ್ತಿತ್ತು. ಮನಕ್ಕೆ ಏಕಾಗ್ರತಾ ಕಿ ಶಕ್ತಿ ಸಹಜ ಫರಿಷ್ಠಾ ಬನಾ ದೇಗಿ. ಹೀಗೆ ಮನಸ್ಸಿನ ಏಕಾಗ್ರತೆಯ ಶಕ್ತಿ ಏನಿದೆ ಅದು ನಿಮ್ಮನ್ನು ಸಹಜ ಫರಿಷ್ಠಾ ಮಾಡಿಬಿಡ್ತದೆ. ಬ್ರಹ್ಮ ಬಾಪ್ ಭಿ ಬಚ್ಚೋಂ ಕೋ ಯಹಿ ಕಹತೆ ಸಮಾನ್ ಬನು. ಬ್ರಹ್ಮ ಬಾಬವರು ಸಹ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಮಕ್ಕಳೇ ನನ್ನ ಸಮಾನ ಆಗಿರಿ. ಶಿವ ಬಾಪ ಕಹತೆ ನಿರಾಕಾರಿ ಬನು. ಬ್ರಹ್ಮ ಬಾಪ ಕಹತೆ ಫರಿಷ್ಠಾ ಬನು. ಶಿವತಂದೆ ಹೇಳ್ತಾರೆ, ನನ್ನ ಸಮಾನ ನಿರಾಕಾರಿ ಆತ್ಮ ಆಗ್ರಿ. ಬ್ರಹ್ಮ ಬಾಬಾ ಹೇಳ್ತಾರೆ, ನನ್ನ ಸಮಾನ ಫರಿಷ್ಠಾ ಆಗ್ರಿ. तो क्या समझा, रिजल्ट में क्या देखा. मन की ಏಕಾಗ್ರತಾ ಕಮ್ है. ಹಾಗಾದರೆ ಬಾಬೋರು ಮಕ್ಕಳ ಒಂದು ಫಲಿತಾಂಶದಲ್ಲಿ ಏನನ್ನು ನೋಡಿದರು.
ಮಕ್ಕಳಲ್ಲಿ ಮನಸ್ಸಿನ ಏಕಾಗ್ರತೆ ಕಡಿಮೆ ಇದೆ. बीच बीच में चक्कर बहुत लगाता है, मन भटकता है, जहाँ जाना नहीं चाहिए वहाँ जाता है, तो उसको क्या कहेंगे? भटकना कहेंगे ना. ಮಧ್ಯ ಮಧ್ಯದಲ್ಲಿ ಮಕ್ಕಳ ಮನಸ್ಸು ಹೊರಗೆ ಹೋಗ್ತದೆ, ಅಲ್ದಾಡ್ತದೆ, ಎಲ್ಲಿ ಹೋಗಬಾರ್ದು ಅಲ್ಲಿಗೂ ಹೋಗ್ತದೆ. तो ಏಕಾಗ್ರತಾ ಕಿ ಶಕ್ತಿ ಕೋ ಬಢಾವ್. ಆ ಅಲೆದಾಟವನ್ನು ನಿಲ್ಲಿಸಿ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿರಿ. मालिक पन के स्टेज की सीट पर सेट रहो. जब सेट होते हैं तो अपसेट नहीं हो. ಮಾಲೀಕ ಸ್ಥಿತಿಯ ಆಸನದಲ್ಲಿ ಕುತ್ಕೊಳ್ಳಿ, ಸೆಟ್ ಆಗ್ರಿ, ಆಗ ಅಪ್ಸೆಟ್ ಆಗೋದಿಲ್ಲ. ಸೆಟ್ ನಹಿ ತೋ ಅಪ್ಸೆಟ್ ಹೋತೆ. ಯಾವಾಗ ಆಸನದಲ್ಲಿ ನೀವು ಕುತ್ಕೊಳ್ಳೋದಿಲ್ಲ ಆಗ ಅಪ್ಸೆಟ್ ಆಗ್ತೀರಿ. भिन्न भिन्न श्रेष्ठ स्थितियों की सीट पर सेट रहो. इसको कहते हैं ಏಕಾಗ್ರತಾ ಕಿ ಶಕ್ತಿ. ಬಾಬಾ ಹೇಳ್ತಾರೆ, ಭಿನ್ನ ಭಿನ್ನ ಶ್ರೇಷ್ಠ ಸ್ಥಿತಿಗಳ ಆಸನದಲ್ಲಿ ಸೆಟ್ ಆಗ್ರಿ. ಇದಕ್ಕೆ ಹೇಳ್ತಾರೆ ಏಕಾಗ್ರತೆಯ ಶಕ್ತಿ. ब्रह्मा बाप से प्यार है ना, कितना प्यार है. तो प्यार का रिस्पॉन्ड बाप को क्या दिया? बाप का भी प्यार है, तब तो आपका भी प्यार है. ತಂದೆಯ ಮೇಲೆ ಇರುವ ಪ್ರೀತಿಗೆ ಪ್ರತಿಫಲದಲ್ಲಿ ಏನು ಕೊಟ್ಟಿದ್ದೀರಿ? ನಿಮಗೆ ತಂದೆಯ ಮೇಲೆ ಪ್ರೀತಿ ಇದೆ ಅಂದರೆ ಬಾಬನಿಗೂ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಇದೆ. तो रिटर्न क्या दिया? ಸಮಾನ ಬನನ, ಯಹಿ ರಿಟರ್ನ್. ಹಾಗಾದರೆ ಬಾಬವ್ರಿಗೆ ಏನನ್ನ ಪ್ರತಿಫಲ ಕೊಡ್ತೀರಿ? ತಂದೆಯ ಸಮಾನ ಆಗುವುದೇ ನೀವು ಕೊಡುವ प्रतिफल आಗಿದೆ. डबल विदेशी आए हैं. डबल विदेशियों से मधुबन का श्रृंगार हो जाता है, इंटरनेशनल हो जाता है. देखो मधुबन में वर्गीकरण की सेवा होती है, उससे आवाज़ चारों ओर फैलता है. वर्गीकरण की सेवा से आईपी क्वालिटी में आवाज़ ज़्यादा फैला है. ಡಬಲ್ ವಿದೇಶಿ ಮಕ್ಕಳಿಂದ ಮಧುಬನದ ಶೋಭೆ ಹೆಚ್ಚಾಗಿದೆ. ನೋಡಿ, ಮಧುಬನದಲ್ಲಿ ವರ್ಗೀಕರಣದ ಸೇವೆ ಪ್ರಾರಂಭ ಆದಾಗಿನಿಂದ ಗಣ್ಯ ವ್ಯಕ್ತಿಗಳ ಸೇವೆ ಜಾಸ್ತಿ ಆಗ್ತಾ ಇದೆ. ಅನೇಕ VIP ಆತ್ಮಗಳಲ್ಲಿ ಈ ಜ್ಞಾನದ ಪ್ರಚಾರ ಆಗಿದೆ. VVIP की तो बात छोड़ो, उन्हों को फुर्सत कहाँ है. बड़े बड़े प्रोग्राम किए हैं, उससे भी आवाज़ तो फैलता है. अभी दिल्ली और कलकत्ता कर रहे हैं, मेहनत अच्छी कर रहे. बाप दादा के पास समाचार पहुंचता है. दिल्ली का आवाज़ फॉरेन तक पहुंचना चाहिए. VVIPs ಅಂತೂ ಜ್ಞಾನ ಕೇಳಲಿಕ್ಕೆ ಬರೋದಿಲ್ಲ, ಅವರಿಗೆ ಸಮಯವೇ ಇಲ್ಲ. ಆದರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಎಲ್ಲ ಕಡೆಗೂ ನಿಮ್ಮ ಧ್ವನಿಯನ್ನು ಪ್ರಚಾರ ಮಾಡಿದ್ದೀರಿ. ಈಗ ದೆಹಲಿ ಮತ್ತು ಕಲ್ಕತ್ತಾದವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ.
ಬಾಪ್ ದಾದಾರವರಿಗೆ ಸಮಾಚಾರ ತಲುಪಿದೆ. ದೆಹಲಿಯ ಧ್ವನಿ ವಿದೇಶಕ್ಕೂ ಹೋಗಿ ತಲುಪಬೇಕು. मीडिया वाले क्या करते, सिर्फ भारत तक। फॉरेन से आवाज़ आई कि दिल्ली में यह प्रोग्राम हुआ, कलकत्ता में यह प्रोग्राम हुआ, यह वहाँ का आवाज़ इंडिया में आवे. ಬಾಬಾ ಹೇಳ್ತಾರೆ, ದೆಹಲಿಯ ಧ್ವನಿ ವಿದೇಶಕ್ಕೆ ತಲುಪಬೇಕು. ಪತ್ರಕರ್ತರು, ಮಾಧ್ಯಮ ವರ್ಗದವರು ಅಂತಹ ಒಂದು ಸೇವೆ ಮಾಡಬೇಕು. ದೆಹಲಿಯಲ್ಲಿ, ಕಲ್ಕತ್ತಾದಲ್ಲಿ ಇಂತಿಂಥ ಕಾರ್ಯಕ್ರಮ ಆಗಿದೆ ಅಂತ ಸಮಾಚಾರ ವಿದೇಶಕ್ಕೆ ತಲುಪಬೇಕು. इंडिया के कुंभकर्ण तो विदेश से जागने हैं, तो विदेश की खबर का महत्व होता है. ಭಾರತದ ಕುಂಭಕರ್ಣರು ವಿದೇಶದ ಸಮಾಚಾರದಿಂದನೇ ಜಾಗೃತ ಆಗೋರಿದ್ದಾರೆ. ಆದ್ದರಿಂದ ವಿದೇಶದಲ್ಲಿ ಭಾರತದ ಸೇವೆ ಪ್ರಚಾರ ಆಗಬೇಕು. प्रोग्राम भारत में हो, समाचार विदेश की अखबारों से पहुँचे, तब फैलेगा. ಕಾರ್ಯಕ್ರಮ ಭಾರತದಲ್ಲಿ ನಡೀಲಿ, ಅದರ ಸಮಾಚಾರ ವಿದೇಶದ ಪತ್ರಿಕೆಗಳ ಮೂಲಕ ಭಾರತಕ್ಕೆ ತಲುಪಲಿ. भारत का आवाज़ विदेश में, विदेश का आवाज़ भारत में पहुँचे, उसका प्रभाव होता है. प्रोग्राम जो अच्छा बना रहे हैं, बाप दादा मोहब्बत के मेहनत की मुबारक देते. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ, ಅದರ ಪ್ರತಿಯಾಗಿ ಬಾಬಾ ನಿಮ್ಮ ಪರಿಶ್ರಮ ಮತ್ತು ಕಾರ್ಯಕ್ರಮದ ಪ್ರಯುಕ್ತ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. कलकत्ता वालों को इन एडवांस मुबारक, क्योंकि सहयोग, स्नेह और हिम्मत जब तीनों बातें मिल जाती है तो आवाज़ बुलंद होता है. ಕಲ್ಕತ್ತಾ ನಿವಾಸಿಗಳಿಗೆ ಮುಂಚಿತವಾಗಿಯೇ ಅಭಿನಂದನೆಗಳನ್ನು ಬಾಬಾ ಸಲ್ಲಿಸ್ತಾ ಇದ್ದಾರೆ. ಏಕೆಂದರೆ ಎಲ್ಲಿ ಸಹಯೋಗ, ಸ್ನೇಹ ಮತ್ತು ಸಾಹಸ ಮೂರೂ ಕೂಡ್ತದೆ, ಅಲ್ಲಿ ಪ್ರಚಾರದ ಧ್ವನಿ ಮೊಳಗ್ತದೆ. आवाज़ फैलेगा, क्यों नहीं फैलेगा. अभी मीडिया वाले यह कमाल करना, सभी ने टीवी में देखा है. टीवी में आया, सिर्फ यह नहीं, वह तो भारत में आ रहा है. अभी विदेश तक पहुँचो. ನೀವು ಮಾಡಿದ ಕಾರ್ಯಕ್ರಮಗಳ ಸಮಾಚಾರ ಭಾರತದ ಟಿವಿಯಲ್ಲಿ ಬರ್ತಾ ಇದೆ, ಆದರೆ ಈಗ ವಿದೇಶದ ಟಿವಿಯಲ್ಲಿ ಬರಬೇಕು. अभी देखेंगे यह साल आवाज़ फैलाने का कितना हिम्मत और जोर शोर से मनाते. ಈ ವರ್ಷ ಬಾಬವರು ನೋಡಲಿಕ್ಕೆ ಇಷ್ಟಪಡ್ತಾರೆ, ತಾವು ಮಕ್ಕಳು ಎಷ್ಟು ಧೈರ್ಯದಿಂದ ಜೋರಾಗಿ ಸಂದೇಶದ ಧ್ವನಿಯನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತೀರಿ. बाप दादा को समाचार मिला कि डबल फॉरेनर्स को बहुत उमंग है. एक दो को देख और उमंग आता है, जो ओटे वह ब्रह्मा समान. तो दादी को भी संकल्प आता है बिजी करने का. तरीका अच्छा है, निमित्त है ना. ವಿದೇಶದ ಮಕ್ಕಳಲ್ಲಿ ಬಹಳಷ್ಟು ಉತ್ಸಾಹ ಇದೆ ನೋಡಿ, ಬಾಬೋರ್ಗೂ ಕೂಡ ಖುಷಿ ಆಗ್ತಾ ಇದೆ. ಬಾಬಾ ಹೇಳ್ತಾರೆ, ಯಾವುದೇ ಒಂದು ಸೇವೆ ಆಗಲಿ, ಕೆಲಸ ಆಗಲಿ, ಯಾರು ಮೊದಲು ಮಾಡ್ತಾರೋ ಅವರು ಬ್ರಹ್ಮ ತಂದೆಯ ಸಮಾನ ಆಗ್ತಾರೆ. ದಾದಿಯವ್ರಿಗೂ ಕೂಡ ಸಂಕಲ್ಪ ಇದೆ, ಎಲ್ಲರನ್ನೂ ಬಿಜಿ ಮಾಡುವಂತಹ. ಅಚ್ಚಾ ಹೇ, ನಿಮಿತ್ಯ ಹೇನ.
अच्छा अभी उड़ती कला वाले हो। उड़ती कला फास्ट कला है। चलती कला, चढ़ती कला यह फास्ट कला नहीं। उड़ती कला फास्ट भी है और फर्स्ट लाने वाले भी है। ಎಲ್ಲರೂ ಹಾರುವ ಕಲೆಯಲ್ಲಿ ಇದ್ದೀರಿ. ಹಾರುವ ಕಲೆ ಬಹಳ ಸ್ಪೀಡಾಗಿ ಇರ್ತದೆ. ಹಾರುವುದು ಬಹಳ ಬೇಗ ಸಾಧ್ಯ. ಓಡೋದು ನಡೆಯೋದು ಅಂದರೆ ಅದು ಮಂದಗತಿಯ ಪುರುಷಾರ್ಥ. ಹಾರುವುದು ಅಂದರೆ ಫಾಸ್ಟ್ ಪುರುಷಾರ್ಥ. माताएं क्या करेगी? माताएं अपने हमजिन्स को जगाओ, कोई उल्हना देने वाली नहीं रह जाए. माताओं की संख्या सदा ज़्यादा होती है. बाप दादा को खुशी होती है और इस ग्रुप में सभी की संख्या अच्छी आई है. ಮಾತೆಯರು ನಿಮ್ಮ ಸಮಾನ ಸಾಥಿಗಳನ್ನು ಎಬ್ಬಿಸಿರಿ. ಯಾವ ಮಾತೆಯರಿಂದ ಕೊನೆಗೆ ತಕರಾರು ಬರಬಾರದು. ಮಾತೆಯರ ಸಂಖ್ಯೆ ಯಾವತ್ತೂ ಜಾಸ್ತಿ ಇರ್ತದೆ. ಆದರೆ ಈ ಗ್ರೂಪಿನಲ್ಲಿ ಎಲ್ಲರ ಸಂಖ್ಯೆನೂ ಜಾಸ್ತಿ ಇದೆ. कुमारों की संख्या अच्छी है. कुमार अपने हमजिन्स को जगाओ. कुमार यह कमाल दिखावे कि स्वप्न मात्र ಪವಿತ್ರತಾ ಮೇ ಪರಿಪಕ್ವ. ಕುಮಾರರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ. ಕುಮಾರರು ತಮ್ಮ ಸಮಾನ ಕುಮಾರರನ್ನು ಎಚ್ಚರಿಸಿರಿ. ಕುಮಾರರು ಒಂದು ಚಮತ್ಕಾರವನ್ನು ಮಾಡಿ ತೋರಿಸ್ರಿ. ಪವಿತ್ರತೆಯಲ್ಲಿ ಪರಿಪಕ್ವ ಆಗಿ ತೋರಿಸ್ರಿ. ಬಾಪ್ ದಾದಾ ವಿಶ್ವ में चैलेंज करके बताए कि ब्रह्मा कुमार युद्ध कुमार भी है, डबल कुमार है. ब्रह्मा कुमार भी और शरीर में भी कुमार है. ಬಾಬೋರು ವಿಶ್ವಕ್ಕೆ ಚಾಲೆಂಜ್ ಮಾಡಿ ಹೇಳಬೇಕು, ಬ್ರಹ್ಮಕುಮಾರರು ಅಂದರೆ ಡಬಲ್ ಕುಮಾರರು. ಒಂದು ಬ್ರಹ್ಮನ ಮಕ್ಕಳು ಬ್ರಹ್ಮಕುಮಾರ, ಇನ್ನೊಂದು ಶಾರೀರಿಕವಾಗಿಯೂ ಇವರು ಕುಮಾರ ಆಗಿದ್ದಾರೆ, ಯುವಕರಾಗಿದ್ದಾರೆ. तो पवित्रता की परिभाषा प्रैक्टिकल में हो तो ऑर्डर करें, आपको चेक करें पवित्रता के लिए. करे ऑर्डर, इसमें हाथ नहीं उठा रहे. ಹಾಗಾದರೆ ಪವಿತ್ರತೆಯ ಅರ್ಥ ತಿಳ್ಕೊಂಡು ಆ ಪವಿತ್ರತೆಯನ್ನು ನೀವು ಧಾರಣೆ ಮಾಡಬೇಕು. ಇವತ್ತು ನಾನು ಆದೇಶ ಕೊಡ್ತೀನಿ, ಎಲ್ಲರೂ ಪವಿತ್ರತೆಯ ಪ್ರತಿಜ್ಞೆ ಮಾಡಬೇಕು. ಈ ಥರ ಪ್ರತಿಜ್ಞೆ ಮಾಡ್ತೀರಾ ಅಂತ ಕೇಳಿದಾಗ ಯಾರೂ ಕೈ ಎತ್ತಿಲ್ಲ. ಮಷೀನೇ ಹೋತಿ ಹೇ ಚೆಕ್ ಕರ್ನೆ, ಸ್ವಪ್ನ ತಕ್ ಭಿ ಅಪವಿತ್ರತಾ ಹಿಮ್ಮತ್ ನಹಿ ರಖೆ. ನೀವು ಪವಿತ್ರ ಇದ್ದೀರಾ ಅಥವಾ ಇಲ್ಲ ಅನ್ನೋದನ್ನು ಯಂತ್ರಗಳ ಮೂಲಕನೂ ಚೆಕ್ ಮಾಡ್ಬೋದು. ವಾಸ್ತವಿಕವಾಗಿ ನೀವು ತಂದೆಯ ಮಕ್ಕಳು ಸ್ವಪ್ನದಲ್ಲಿಯೂ ಅಪವಿತ್ರ ಆಗಬಾರದು. ಕುಮಾರಿयों को भी ऐसे बनना है. ಕುಮಾರಿ ಅರ್ಥಾತ್ ಪೂಜ್ಯ ಪವಿತ್ರ ಕುಮಾರಿ. ಕುಮಾರಿಯರು ಸಹ ಇದೇ ಥರ ನೀವು ಪವಿತ್ರ ಆಗಬೇಕು. ಕುಮಾರಿ ಅಂದ್ರೇ ಪೂಜ್ಯ पवित्र कुमारी. कुमार और कुमारियाँ यह बाप दादा को प्रॉमिस करे कि हम सभी इतने पवित्र हैं जो स्वप्न में भी संकल्प में भी अपवित्रता नहीं आ सकती. तब कुमार और कुमारियों की पवित्रता सेरेमनी मनाएंगे. कुमार कुमारियರು ಬಾಬೋರ ಮುಂದೆ ಪ್ರತಿಜ್ಞೆ ಮಾಡಬೇಕು. ಬಾಬೋರಿಗೆ ವಚನ ಕೊಡಬೇಕು. ಬಾಬಾ ಸ್ವಪ್ನದಲ್ಲಿ ಸಂಕಲ್ಪದಲ್ಲಿಯೂ ಕೂಡ ನಾವು ಅಪವಿತ್ರ ಆಗೋದಿಲ್ಲ ಅಂಥೇಳಿ. ಆಗ ಕುಮಾರ್ ಮತ್ತು ಕುಮಾರಿಯರ ಪವಿತ್ರತೆಯ ಸಮಾರಂಭವನ್ನು ಬಾಬಾ ಆಚರಿಸ್ತಾರೆ. ಅಭಿ ಥೋಡಾ ಥೋಡಾ ಹೇ, ಬಾಪ್ ದಾದಾ ಕೋ ಪತಾ ಹೇ. ಈಗಿನ್ನೂ ಸ್ವಲ್ಪ ಸ್ವಲ್ಪ ಅಪವಿತ್ರತೆ ಮಕ್ಕಳಲ್ಲಿ, ಕುಮಾರ್ ಕುಮಾರಿಯರಲ್ಲಿ ಇದೆ. अपवित्रता की अविद्या हो,
ಕ್ಯೋಂಕಿ ನಯಾ ಜನ್ಮ ಲಿಯಾ ಹೇನ. ಆದರೆ ವಾಸ್ತವಿಕವಾಗಿ ಈ ಅಪವಿತ್ರತೆ ಅನ್ನೋದು ಸಂಪೂರ್ಣವಾಗಿ ನೀವು ಮರಿಬೇಕು. ಅದರ ಅವಿದ್ಯೆ ಆಗಬೇಕು. ಯಾಕೆ ಅಂದರೆ ಇದು ನಿಮಗೆ ಸಿಕ್ಕಿರುವ ಹೊಸ ಜನ್ಮ ಆಗಿದೆ, ಪವಿತ್ರ ಜನ್ಮ. अपवित्रता आपके पास्ट जन्म की बात है. मरजीवा जन्म जन्म ही ब्रह्मा मुख से पवित्र जन्म है. ಅಪವಿತ್ರತೆ ನಿಮ್ಮ ಹಿಂದಿನ ಜನ್ಮದ ವಿಷಯ ಆಗಿದೆ. ಈಗ ನೀವು ಮರುಜನ್ಮ ಪಡೆದಿದ್ದೀರಿ. ಈ ಮರುಜನ್ಮವೂ ಸಹ ಬ್ರಹ್ಮ ಮುಖದಿಂದ ಪವಿತ್ರ ಜನ್ಮ ಆಗಿದೆ. तो पवित्र जन्म की मर्यादा बहुत आवश्यक है. ಆದ್ದರಿಂದ ಈ ಪವಿತ್ರ ಜನ್ಮದ ಮರ್ಯಾದೆ ಆಗಿದೆ ಸಂಪೂರ್ಣ ಪವಿತ್ರತೆಯ ಪಾಲನೆ. ಇದು ಬಹಳ ಬಹಳ ಅವಶ್ಯಕ ಆಗಿದೆ. कुमार कुमारियों को यह झंडा लहराना चाहिए. ಕುಮಾರ ಕುಮಾರಿಯರು ಪವಿತ್ರತೆಯ ಧ್ವಜವನ್ನು ಹಾರಿಸಬೇಕು. सुना कुमारियों ने, देखो कुमारियाँ कितनी है. अभी देखेंगे कुमारियाँ यह आवाज़ फैलाती है या कुमार फैलाते. ब्रह्मा बाप को फॉलो करो. ಕುಮಾರ ಕುಮಾರಿಯರು ಈ ಪವಿತ್ರ ಸಂಸ್ಕಾರವನ್ನು ವಿಶ್ವದಲ್ಲಿ ಹರಡಿಸಬೇಕು. ಈಗ ಬಾಬಾವ್ರು ನೋಡ್ತಾರೆ, ಕುಮಾರಿಯರು ಮೊದಲು ಪವಿತ್ರತೆಯ ಸಂದೇಶ ಕೊಡ್ತಾರೋ ಅಥವಾ ಕುಮಾರರು ಕೊಡ್ತಾರೆ. ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿರಿ. अपवित्रता का नाम निशान नहीं. ಬ್ರಾಹ್ಮಣ ಜೀವನ್ ಮಾನ ಯಹ ಹೇ. ಅಪವಿತ್ರತೆಯ ಗುರುತು ಚಿಹ್ನೆನೂ ಇರಬಾರದು. ಬ್ರಾಹ್ಮಣ ಜೀವನ ಅಂದ್ರೇ ಪವಿತ್ರ ಜೀವನ. ಮಾತಾओं में भी मोह है तो अपवित्रता है. ಮಾತಾ ಯೇ ಭಿ ಬ್ರಾಹ್ಮಣ ಹೇನ. ಮಾತೆಯರಲ್ಲಿ ಮೋಹ ಇರ್ತದೆ. ಮೋಹನು ಅಪವಿತ್ರತೆ ಆಗಿದೆ. ಮಾತೆಯರು ಬ್ರಾಹ್ಮಣ ಆಗಿದ್ದೀರಿ ಅಲ್ವಾ, ಬ್ರಹ್ಮ ಕುಮಾರಿ ಆಗಿದ್ದೀರಿ. तो ना माताओं में, ना कुमारियों में, ना कुमारों में, ना अधर कुमार कुमारियों में. ಬ್ರಾಹ್ಮಣ ಮಾನ ಹಿ ಪವಿತ್ರ ಆತ್ಮ. ಮಾತೆಯರು, ಕುಮಾರಿಯರು, ಕುಮಾರರು, ಅಧರ್ ಕುಮಾರರು ಯಾರಲ್ಲಿನೂ ಸಹ ಅಪವಿತ್ರತೆ ಇರಬಾರದು. अपवित्रता का अगर कोई कार्य होता है तो यह बड़ा पाप है. ನಿಮ್ಮ ಮೂಲಕ ಅಪವಿತ್ರತೆಯ ಯಾವುದಾದ್ರೂ ಒಂದು ಕೆಲಸ ನಡೀತು ಅಂದರೆ ಅದು ದೊಡ್ಡ ಪಾಪ ಆಗಿದೆ. ಇಸ್ ಪಾಪ ಕಿ ಸಜಾ ಬಹುತ್ ಕಡಿ. ಆ ಪಾಪದ ಶಿಕ್ಷೆ ಬಹಳ ಕಠಿಣ ಆಗಿರ್ತದೆ. ಐಸೆ ನಹಿ ಸಮझना ಯಹ ತೋ ಚಲ್ತಾ ಹೈ, ಥೋಡಾ ಬಹುತ್ ಚಲೇಗಾ ನಹಿ. ಯಾರು ಸಹ ಈ ಥರ ತಿಳ್ಕೊಬೇಡಿ, ಸ್ವಲ್ಪ ನಡೀತದೆ, ಸ್ವಲ್ಪಿಲ್ಲ ಸ್ವಲ್ಪ ನಡೆದು ಹೋಗ್ತದೆ, ಯಹ ಫಸ್ಟ್ ಸಬ್ಜೆಕ್ಟ್. ಆದರೆ ಆ ಥರ ಅಲ್ಲ. ಇದು ಮೊದಲನೇ ವಿಷಯ, ಮುಖ್ಯ ವಿಷಯ ಆಗಿದೆ. ನವೀನತಾ ಹಿ ಪವಿತ್ರತಾ ಕಿ ಹೈ. ಸಂಗಮ ಯುಗದ ಬ್ರಾಹ್ಮಣ ಜೀವನದ ನವೀನತೆಯೇ ಪವಿತ್ರತೆ ಆಗಿದೆ. ಬ್ರಹ್ಮ ಬಾಪ್ ನೆ ಅಗರ್ ಗಾಲಿಯಾँ ಖಾಯಿ ತೋ ಪವಿತ್ರತಾ ಕೆ ಕಾರಣ. ಬ್ರಹ್ಮ ಬಾಬವರು ಸಹ ಎಲ್ಲರಿಂದನೂ ಬೈಸ್ಕೊಂಡ್ರು ಪವಿತ್ರತೆಯ ಕಾರಣದಿಂದ. ಹೋ ಗಯಾ ಐಸೆ ಛೂಟೆಂಗೆ ನಹಿ, ಅಲ್ಬೇಲೆ ನಹಿ ಬನೋ ಇಸ್ಮೆ. ಆಗೋಯ್ತು, ನಡೆದು ಹೋಯಿತು ಅಂತ ಹೇಳಬೇಡಿ, ಇದರಲ್ಲಿ ಹುಡುಗಾಟಿಕೆ ನಡೆಯೋದಿಲ್ಲ. कोई भी ब्राह्मण चाहे सरेंडर है, चाहे सेवाधारी है, चाहे प्रवृत्ति वाला है, इस बात में धर्मराज भी नहीं छोड़ेगा. ಯಾರೇ ಆಗಲಿ, ಸಮರ್ಪಿತರೇ ಇರಬಹುದು, ಸೇವಾಧಾರಿಗಳೇ ಇರಬಹುದು, ಪ್ರವೃತ್ತಿಯಲ್ಲಿ ಇರುವಂಥವರೇ ಇರಬಹುದು, ಈ ವಿಷಯದಲ್ಲಿ ಧರ್ಮರಾಜನು ನಿಮಗೆ
बिड़ोदिल्ला। ब्रह्मा बाप भी धर्मराज को साथ देगा। इसलिए कुमार कुमारियाँ कहाँ भी हो, मधुबन में हो, सेंटर पर हो, लेकिन इसकी चोट, संकल्प मात्र की चोट भी बहुत बड़ी चोट है। ಬ್ರಹ್ಮ ಬಾಬವರು ಸಹ ಆ ಸಮಯದಲ್ಲಿ ಧರ್ಮರಾಜನಿಗೆ ಸಾಥ್ ಕೊಡ್ತಾರೆ, ಧರ್ಮರಾಜನಿಗೆ ಒಪ್ಪಿಗೆ ಕೊಡ್ತಾರೆ. ಆದ್ದರಿಂದ ಕುಮಾರ್ ಕುಮಾರಿಯರು ಮಧುಬನದಲ್ಲಿ ಇರುವಂಥವರು, ಸೇವಾ ಕೇಂದ್ರದಲ್ಲಿ ಇರುವಂಥವರು ಈ ಒಂದು ಅಪವಿತ್ರತೆಯ ಏಟಿನಿಂದ ರಕ್ಷಣೆ ಮಾಡಿಕೊಳ್ಳಿ. ಸಂಕಲ್ಪದಲ್ಲಿಯೂ ಅಪವಿತ್ರತೆ ಬಂತು ಅಂದರೆ ಅದು ಒಂದು ದೊಡ್ಡ ಪೆಟ್ಟಾಗಿರ್ತದೆ. ಗೀತ ಗಾತೆ ಹೋನ ಪವಿತ್ರ ಮನ್ ರಖೋ ಪವಿತ್ರ ತನ್ ರಖೋ, गीत है आपका तो मन पवित्र है तो जीवन पवित्र है, इसमें हल्के नहीं होना. ನಿಮ್ಮಲ್ಲಿ ಒಂದು ಗೀತೆ ಇದೆ, ಪವಿತ್ರ ಮನ್ ರಖೋ ಪವಿತ್ರ ತನ್ ರಖೋ ಪವಿತ್ರತಾ ಹಿ ಶೃಂಗಾರ ಹೇ. ಬಾಬಾ ಹೇಳ್ತಾರೆ ಆ ಥರ ನಿಮ್ಮ ಮನಸ್ಸು ಪವಿತ್ರ ಆಗಿರಬೇಕು, ಜೀವನ ಪವಿತ್ರ ಆಗಿರಬೇಕು. ಇದರಲ್ಲಿ ಯಾವುದೇ ಕಾರಣದಿಂದ ಹಗುರ ಆಗಬೇಡಿ, ಈ ವಿಷಯ ಹಗುರವಾಗಿ ತಗೋಬೇಡಿ. ಥೋಡಾ ಕರ್ ಲಿಯಾ ಕ್ಯಾ ಹೇ, ಥೋಡಾ ನಹಿ ಬಹುತ್ ಹೇ. ಅಪವಿತ್ರತೆಯ ಕರ್ಮ ಆಗಲಿ, ಸಂಕಲ್ಪ ಆಗಲಿ, ಮಾತಾಗಲಿ ಅಲ್ಪ ಸ್ವಲ್ಪ ನಡೀತು ಅಂದರೆ ಅದು ಅಲ್ಪ ಸ್ವಲ್ಪ ಅಲ್ಲ, ಅದು ಬಹಳ ಜಾಸ್ತಿ ಅಂತಲೇ ತಿಳ್ಕೋಬೇಕು. बाप दादा ऑफिशियल इशारा दे रहे, इसमें नहीं बच सकेंगे. ಬಾಬವರು ಈ ದಿನ ಬಹಳ ಕಠೋರವಾಗಿ ಸೂಚನೆ ಕೊಡ್ತಾ ಇದ್ದಾರೆ, ಇದರಿಂದ ನೀವು ಪಾರಾಗಲಿಕ್ಕೆ ಸಾಧ್ಯವಿಲ್ಲ. इसका हिसाब किताब अच्छी तरह से लेंगे, कोई भी हो, इसलिए सावधान, अटेंशन. ಅಪವಿತ್ರತೆಯ ವಿಷಯದಲ್ಲಿ ಮಾತ್ರ ಯಾವತ್ತೂ ಕ್ಷಮೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇದರ ಲೆಕ್ಕಾಚಾರ ನಾನು ಸರಿಯಾಗಿ ತಗೊಳ್ತೀನಿ. ಆದ್ದರಿಂದ ಬಹಳ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ. ಸುನಾ ಸಬೀನೆ ಧ್ಯಾನ್ ಸೆ ದೋನೋ ಕಾನ್ ಖೋಲ್ ಕೆ ಸುನನ, ವೃತ್ತಿ ಮೇ ಭಿ ಟಚಿಂಗ್ ನಹಿ ಹೋ. ಎರಡೂ ಕಿವಿಗಳನ್ನು ತೆರೆದು ಕೇಳಿಸಿಕೊಳ್ಳಿ. ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಸಂಕಲ್ಪದಲ್ಲಿನೂ ಅಪವಿತ್ರತೆ ನಿಮಗೆ ಸ್ಪರ್ಶ ಮಾಡಬಾರ್ದು, ನಿಮ್ಮ ಹತ್ತಿರ ಬರಬಾರ್ದು. ಕ್ಯೋಂಕಿ ಸಮಯ ಸಂಪನ್ನತಾ ಕಾ ಸಮೀಪ ಆ ರಹಾ ಹೈ, ಬಿಲ್ಕುಲ್ ಪ್ಯೂರ್ ಬನ್ನಿ. ಯಾಕೆಂದರೆ ಸಂಪನ್ನತೆಯ ಸಮಯ ಸಮೀಪಕ್ಕೆ ಬರ್ತಾ ಇದೆ, ಸಂಪೂರ್ಣ ಪವಿತ್ರ ಆಗುವ ಸಮಯ ಬಂದಿದೆ. उसमें यह चीज़ तो पूरा ही सफ़ेद कागज पर काला दाग है. ಅಂಥ ಸಮಯದಲ್ಲಿ ನೀವೇನಾದರೂ ಅಪವಿತ್ರತೆಯ ಸಂಕಲ್ಪ ಕರ್ಮ ಮಾಡಿದ್ದೇ ಆದರೆ ಬಿಳಿ ಹಾಳೆಯ ಮೇಲೆ ಕಪ್ಪು ಚುಕ್ಕೆ ಇಟ್ಟಂತೆ ಆಗ್ತದೆ. अच्छा सभी जहाँ जहाँ से भी आए हैं, सब तरफ से आए हुए बच्चों को मुबारक हो. ಬಾಕಿ ಯಾರೆಲ್ಲರೂ ಬಂದಿದ್ದೀರಿ, ಎಲ್ಲೆಲ್ಲಿಂದ ಬಂದಿದ್ದೀರಿ, ಎಲ್ಲರಿಗೂ ಅಭಿನಂದನೆಗಳು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಮನ್ ಕೋ ಆರ್ಡರ್ ಸೆ ಚಲಾओ, ಸೆಕೆಂಡ್ ಮೇ ಜहाँ चाहो वहाँ मन लग जाए, टिक जाए. यह एक्सरसाइज करो. ಮನಸ್ಸಿಗೆ ನಿಮ್ಮ ಆದೇಶದಂತೆ ನಡೆಸಿರಿ. ಕ್ಷಣದಲ್ಲಿ ಮನಸ್ಸು ಯಾವ ಸ್ಥಳದಲ್ಲಿ, ಹೇಗೆ, ಯಾವ ಸ್ಥಿತಿಯಲ್ಲಿ ಸೆಟ್ ಆಗಬೇಕು ಆ ಥರ ಅದು ಸೆಟ್ ಆಗಲಿ, ಸೆಟ್ ಮಾಡಿರಿ. यह एक्सरसाइज करो. अच्छा कई जगह बच्चे सुन रहे हैं, याद भी कर रहे, या सुनकर खुश भी हो रहे कि साइंस के साधन वास्तव में ಸುಖದಾಯಿ आप बच्चों के लिए. ವಿಜ್ಞಾನದ ಸಾಧನಗಳಿಂದ
ವಿಶ್ವದ ಮೂಲೆ ಮೂಲೆಯಲ್ಲಿ ಮಕ್ಕಳು ಬಾಬೋರ್ ಮಿಲನ ನೋಡ್ತಾ ಇದ್ದಾರೆ, ಬಾಬೋರ್ನ ನೆನಪು ಮಾಡ್ತಾ ಇದ್ದಾರೆ, ಅಲ್ಲೇ ಕುಳಿತು ಮಿಲನನೂ ಮಾಡ್ತಾ ಇದ್ದಾರೆ. ಅಂದರೆ ವಿಜ್ಞಾನದ ಸಾಧನಗಳು ಬಾಬನ ಮಕ್ಕಳಿಗೆ ಸುಖದಾಯಿ ಆಗಿದೆ. ಬಾಬೋರ್ ಮಕ್ಕಳಿಗೆ ಮಾತ್ರ ವಿಜ್ಞಾನದ ಸಾಧನಗಳು ಜಾಸ್ತಿ ಸುಖ ಕೊಡ್ತಾ ಇವೆ. चारों ओर के सर्व खजानों से सदा संपन्न बच्चों को सदा खुश नसीब खुशनुमा चेहरे और चलन से खुशी की अंजलि देने वाले विश्व कल्याणकारी बच्चों को सदा मन के मालिक बन एकाग्रता की शक्ति द्वारा मन को कंट्रोल करने वाले मन जीत जगत जीत बच्चों को सदा ब्राह्मण जीवन की विशेषता पवित्रता के पर्सनालिटी में रहने वाले पवित्र ब्राह्मण आत्माओं को सदा डबल लाइट बन फरिश्ता जीवन में ब्रह्मा बाप को फॉलो करने वाले ब्रह्मा बाप समान बच्चों को बाप दादा का याद प्यार और नमस्ते। चारों ओर सुनने वाले याद करने वाले सर्व बच्चों को भी बहुत बहुत दिल की दुआएं सहित याद प्यार सर्व को ನಮಸ್ತೆ. ನಾಲ್ಕು ಕಡೆಯ ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿರುವಂತಹ ಅದೃಷ್ಟವಂತ ಮಕ್ಕಳಿಗೆ, ಸರ್ವರಿಗೂ ಖುಷಿಯ ಹನಿಗಳನ್ನು ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಮಕ್ಕಳಿಗೆ, ಮನಸ್ಸಿಗೆ ಮಾಲೀಕ ಆಗಿ ಏಕಾಗ್ರತೆಯ ಶಕ್ತಿಯಿಂದ ಮನಸ್ಸನ್ನು ತಮ್ಮ ವಶದಲ್ಲಿ ಇಟ್ಟುಕೊಳ್ಳುವಂತಹ ಮನ ಜೀತ್ ಜಗಜ್ಜೀತ ಬಚ್ಚೋಂಕು ಸದಾ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯನ್ನು ತಮ್ಮ ಜೀವನದಲ್ಲಿ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಳುವಂತಹ ಬ್ರಾಹ್ಮಣ ಆತ್ಮರಿಗೆ ಡಬಲ್ ಲೈಟ್ ಫರಿಷ್ಠಾ ಜೀವನದಲ್ಲಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವಂತಹ ಬ್ರಹ್ಮ ಸಮಾನ್ ಮಕ್ಕಳಿಗೆ ಯಾದ್ ಪ್ಯಾರ್ ಮತ್ತು ನಮಸ್ತೆ. ನಾಲ್ಕು ಕಡೆಯಲ್ಲಿ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತು ಮುರಳಿ ಕೇಳುವಂತಹ ನೆನಪು ಮಾಡುವಂತಹ ಮಕ್ಕಳಿಗೂ ಕೂಡ ಬಾಪ್ ದಾದಾರವರ ನೆನಪು ಪ್ರೀತಿ ಆಶೀರ್ವಾದಗಳು ಮತ್ತು ನಮಸ್ತೆ. वरदान साकार बाप को फॉलो कर नंबर 1 लेने वाले ಸಂಪೂರ್ಣ ಫರಿಷ್ಠಾ ಭವ. ಸಾಕಾರ ತಂದೆಗೆ ಅನುಕರಣೆ ಮಾಡಿ ನಂಬರ್ 1 ಸ್ಥಾನವನ್ನು ಪಡೆದುಕೊಳ್ಳುವಂತಹ ಸಂಪೂರ್ಣ ಫರಿಷ್ಠಾ ಆಗಿರಿ. नंबर 1 आने का सहज साधन है. जो नंबर 1 ब्रह्मा बाप है उसी 1 को देखो. अनेकों को देखने के बजाय एक को देखो, एक को फॉलो करो. हम सो फरिश्ता का मंत्र पक्का कर लो तो अंतर मिट जाएगा. फिर साइंस का यंत्र अपना काम शुरू करेगा और आप संपूर्ण फरिश्ते देवता बन नई दुनिया में अवतरित होंगे. तो संपूर्ण फरिश्ता बनना अर्थात साकार बाप को फॉलो करना. ನಂಬರ್ 1 ಆತ್ಮ ಆಗಲಿಕ್ಕೆ ಸಹಜ ಸಾಧನ ಆಗಿದೆ. ನಂಬರ್ 1 ಬ್ರಹ್ಮ ತಂದೆಯ ಸಮಾನ ಆಗುವುದು. ಅನೇಕರನ್ನು ನೋಡುವುದರ ಬದಲಾಗಿ ಒಬ್ಬನನ್ನೇ ನೋಡುವುದು, ಒಬ್ಬನನ್ನೇ ಫಾಲೋ ಮಾಡುವುದು. ನಾವು ಫರಿಷ್ಠಾಸೋ ದೇವತಾ ಎಂಬ ಮಂತ್ರವನ್ನು ಪಕ್ಕಾ ಮಾಡಿಕೊಡೋದು. ಆಗ ವಿಜ್ಞಾನ ತನ್ನ ಕೆಲಸ ಶುರು ಮಾಡ್ತದೆ. ತಾವು ಸಂಪೂರ್ಣ ಫರಿಷ್ಠಾ ಆಗಿ ಹೊಸ ಜಗತ್ತಿನಲ್ಲಿ ಅವತರಿತ ಆಗ್ತೀರಿ. ಆದ್ದರಿಂದ ಸಂಪೂರ್ಣ ಫರಿಷ್ಠಾ ಆಗುವುದು ಅಂದರೆ ಸಾಕಾರ ತಂದೆಗೆ ಅನುಕರಣೆ ಮಾಡುವುದು. श्लोगन मान के त्याग में सर्व के माननीय बनने का भाग्य समाया हुआ है. ನಮ್ಮ ಮಾನ ಸ್ಥಾನ ಕೀರ್ತಿಯ ತ್ಯಾಗದಲ್ಲಿ ಸರ್ವರಿಗೂ
ಮಾನ್ಯ ಆಗಿರುವ ಭಾಗ್ಯ ಸಮಾವೇಶ ಆಗಿದೆ. ಸರ್ವರಿಗೂ ಸನ್ಮಾನ್ಯ ವ್ಯಕ್ತಿಯಾಗುವ ಭಾಗ್ಯ ತ್ಯಾಗದಲ್ಲಿ ಸಮಾವೇಶ ಆಗಿದೆ. अपनी शक्तिशाली मनसा द्वारा सकाश देने की ಸೇವಾ ಕರು. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಜನರಿಗೆ ಆ ಶಕ್ತಿಯನ್ನು ಕೊಡುವಂತಹ ಸೇವೆ ಮಾಡಿರಿ. जैसे बाप दादा को रहम आता है, ऐसे आप बच्चे भी मास्टर रहम दिल बन मनसा अपनी वृत्ति से वायुमंडल द्वारा आत्माओं को बाप द्वारा मिली हुई शक्तियाँ दो. ಹೇಗೆ ಬಾಪ್ ದಾದಾರವರಿಗೆ ಮಕ್ಕಳ ಮೇಲೆ ದಯೆ ಬರ್ತದೆ, ಹಾಗೆ ಮಕ್ಕಳಿಗೆ ನಿಮ್ಮ ಮೇಲೆ ನಿಮಗೆ ದಯೆ ಬರಬೇಕು. ನೀವು ಮಾಸ್ಟರ್ ದಯಾಸಾಗರ ಆಗಿ ನಿಮ್ಮ ಮನಸ್ಸಿನ ವೃತ್ತಿಯಿಂದ ಸುತ್ತಮುತ್ತಲಿನ ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ಸೇವೆ ಮಾಡಿರಿ. ಅನೇಕ ಆತ್ಮರಿಗೆ ತಂದೆಯಿಂದ ಸಿಕ್ಕಿರುವ ಶಕ್ತಿಗಳನ್ನು ಕೊಡಿ. जैसे बाप दादा को रहम आता है, ऐसे आप बच्चे भी मास्टर रहम दिल बन अपनी वृत्ति से वायुमंडल द्वारा आत्माओं को बाप द्वारा मिली हुई शक्तियाँ दो. ಹೇಗೆ ಬಾಪ್ ದಾದಾರವರಿಗೆ ದಯೆ ಬರ್ತದೆ, ಹಾಗೆ ಮಕ್ಕಳಿಗೂ ಕೂಡ ಮಾಸ್ಟರ್ ದಯಾ ಹೃದಯಿಯಾಗಿ ಎಲ್ಲ ಆತ್ಮರ ಮೇಲೆ ದಯೆ ಬರಬೇಕು. ನಿಮ್ಮ ಮನಸ್ಸು ಮತ್ತು ವೃತ್ತಿಯಿಂದ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿವರ್ತನೆ ಮಾಡುವಂತಹ ಮನಸಾ ಸೇವೆ ಮಾಡಿರಿ ಮತ್ತು ನಿಮ್ಮ ಮನಸ್ಸಿನ ಮೂಲಕ ಅನೇಕ ಆತ್ಮರಿಗೆ ತಂದೆಯಿಂದ ಸಿಕ್ಕಿರುವ ಶಕ್ತಿಗಳನ್ನು दान ಕೊಡಿ. जब थोड़े समय में सारे विश्व की सेवा संपन्न करनी है, तत्वों सहित सबको पावन बनाना है, तो तीव्र गति से ಸೇವಾ ಕರೋ. ಏಕೆಂದರೆ ಸ್ವಲ್ಪ ಸಮಯದಲ್ಲಿ ಇಡೀ ವಿಶ್ವದ ಸೇವೆ ಮಾಡಬೇಕಾಗಿದೆ. ತತ್ವಗಳ ಸಹಿತವಾಗಿ ಎಲ್ಲರನ್ನೂ ಪಾವನ ಮಾಡಬೇಕಾಗಿದೆ. ಅದಕ್ಕಾಗಿ ತೀವ್ರ ವೇಗದಿಂದ ಸೇವೆ ಮಾಡಿರಿ. ಮಾಸ್ಟರ್ ದಯಾ ಹೃದಯಿಯಾಗಿ ಮನಸ್ಸಿನ ಮೂಲಕ ಎಲ್ಲರಿಗೂ ಶಕ್ತಿ ನೀಡುವಂಥ ಸೇವೆ, ವಾತಾವರಣವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಸೇವೆ ಮಾಡಿರಿ. ಅಚ್ಚ. ಓಂ ಶಾಂತಿ. ಪ್ರಾಣ
ಪ್ರತಿ ಜನ್ಮದಲ್ಲೂ ಒಂದಾದೆವು, ಹೂವುಗಳು ನಾವು ತೋಟದಿ ಹಲವು ಬಣ್ಣಗಳಲ್ಲಿ ಅರಳಿ. ಸೂರ್ಯಕಾಂತಿಯಂತೆ ನಿನ್ನ ಬೆಳಕಿನಲ್ಲಿ ನಾವು, ಓ ಪ್ರಾಣ ಪ್ರಿಯನೇ ಬಾಬಾ, ನೀ ನಮ್ಮ ಸಂಗದಲ್ಲಿ, ನೀ ನಮ್ಮ ಎದುರಿನಲ್ಲಿ, ನೀ ನಮ್ಮ ಸನಿಹದಲ್ಲಿ.